ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ 13ನೇ ಅಧ್ಯಾಯ ಘನಾಕೃತಿಗಳು ಪಾಠದ ಅಭ್ಯಾಸ 13.3 ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮುಂದಿನ ಘನಗಳ ಲಂಬ ಅಥವಾ ನೀಳ, ಅಡ್ಡ, ಕತ್ತರಿಸುವಿಕೆಯಿಂದ ನೀವು ಪಡೆಯುವ ಅಡ್ಡಛೇದವು ಯಾವುದು? ಅಂದರೆ ಅವರು ಇಲ್ಲಿ ಕೆಲವು ಘನಗಳನ್ನು ಕೊಟ್ಟಿದ್ದಾರೆ. ನಾವು ಅವುಗಳನ್ನು ಲಂಬ ಅಥವಾ ನೀಳವಾಗಿ ಛೇದ ಮಾಡಿದಾಗ ಅಥವಾ ಅಡ್ಡ ಕತ್ತರಿಸುವಿಕೆಯಿಂದ ನಾವು ಪಡೆಯುವಂತಹ ಆ ಛೇದ ಯಾವುದು ಅನ್ನೋದನ್ನು ಇಲ್ಲಿ ಬರಿಬೇಕು. ಮೊದಲನೆಯದು ಒಂದು ಇಟ್ಟಿಗೆ. ಮೊದಲು ಲಂಬ ಅಥವಾ ನೀಳ ಅಂದರೆ ಈ ರೀತಿ ಉದ್ದಕ್ಕೆ ಕತ್ತರಿಸುವುದನ್ನು ನಾವು ಲಂಬ ಅಥವಾ ನೀಳ ಅಂತ ಕರಿತೀವಿ. ಅಡ್ಡ ಅಂತಂದರೆ ಈ ರೀತಿ ಹೀಗೆ ಕತ್ತರಿಸುವಿಕೆಯಿಂದ ನಾವು ಪಡೆಯುವಂತಹ ಆ ಅಡ್ಡಛೇದದ ಆಕೃತಿ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಇದನ್ನು ನಾವೀಗ ಒಂದು ಇಟ್ಟಿಗೆ ಅಂತ ತಗೊಂಡ್ರೆ ಈ ರೀತಿ ಕತ್ತರಿಸಿದಾಗ ನಾವು ಈ ರೀತಿ ಕತ್ತರಿಸಿದಾಗ ಅಂದರೆ ಲಂಬವಾಗಿ ಅಥವಾ ನೀಳವಾಗಿ ಕತ್ತರಿಸಿದಾಗ ನಾವು ಯಾವ ಆಕೃತಿಯನ್ನು ಪಡಿತೀವಿ? ಈ ಕಡೆ ನೋಡಿ, ಈ ಕಡೆ ಆಯತ. ನಾವು ಈ ರೀತಿ ಕತ್ತರಿಸಿದಾಗ ಆಯತ ಆಕೃತಿಯನ್ನು ಪಡಿತೀವಿ. ಹಾಗೆಯೇ ಇದನ್ನು ಈ ರೀತಿ ಅಡ್ಡವಾಗಿ ಅಡ್ಡ ಕತ್ತರಿಸುವಿಕೆಯಿಂದ ಸಹ ನಾವು ಈ ಕಡೆ ನೋಡಿ, ಈ ಕಡೆ ಯಾವುದಿದೆ? ಆಯತ. ಹಾಗಂದರೆ ಈಗ ನಾವು ಒಂದು ಇಟ್ಟಿಗೆಯನ್ನು ಲಂಬವಾಗಿ ಕತ್ತರಿಸಿದಾಗ ಅಥವಾ ಈ ರೀತಿ ಅಡ್ಡವಾಗಿ ಕತ್ತರಿಸಿದಾಗ ನಾವು ಯಾವ ಆಕೃತಿಯನ್ನು ಪಡಿತೀವಿ? ಆಯತ. ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ರೀತಿ ಬರ್ಕೊಳ್ಳಿ. ಒಂದು ದುಂಡಾಗಿರುವ ಸೇಬು. ಅವರು ಹೇಳಿದ್ದಾರೆ ದುಂಡಾಗಿರುವ ಅಂದರೆ ರೌಂಡ್ ಶೇಪಲ್ಲಿರುವಂತಹ ಒಂದು ಸೇಬುವನ್ನು ನಾವು ಲಂಬವಾಗಿ ಕತ್ತರಿಸಿದಾಗಲೂ ಸಹ ವೃತ್ತ ಹಾಗೂ ಅಡ್ಡ ಕತ್ತರಿಸುವಿಕೆಯಿಂದ ನಾವು ವೃತ್ತವನ್ನೇ ಪಡಿತೀವಿ. ದಾಳ. ನಮಗೆಲ್ಲ ಗೊತ್ತಿದೆ, ದಾಳ ಚೌಕಘನ ಅಂದರೆ ಅದರ ಎಲ್ಲ ಮುಖಗಳು ಸಹ ಚೌಕ ಆಕಾರದಲ್ಲಿರುತ್ತೆ. ಹಾಗಾಗಿ ನಾವು ಅದನ್ನು ಈ ರೀತಿ ಲಂಬವಾಗಿ ಕತ್ತರಿಸಿದಾಗ ಅಥವಾ ಈ ರೀತಿ ಅಡ್ಡ ಕತ್ತರಿಸುವಿಕೆಯಿಂದ ನಾವು ಯಾವುದನ್ನು ಪಡಿತೀವಿ? ಚೌಕಾಕೃತಿಯನ್ನು ಪಡೆಯುತ್ತೇವೆ. ವೃತ್ತಾಕಾರದ ಕೊಳವೆ. ಈಗ ನಾವಿದನ್ನು ಒಂದು ಕೊಳವೆ ಅಂತ ಭಾವಿಸೋದಾದರೆ ಇಲ್ಲಿ ನೋಡಿ, ಈ ರೀತಿ ಲಂಬವಾಗಿ ಅಥವಾ ನೀಳವಾಗಿ ಕತ್ತರಿಸುವುದರಿಂದ ನಮಗೆ ಮೇಲ್ಮುಖ ಆಕೃತಿ ಯಾವ ಆಕಾರದಲ್ಲಿ ಬರುತ್ತೆ? ಅದು ಆಯತ. ಹಾಗೆಯೇ ಈ ರೀತಿ ಅಡ್ಡ ಕತ್ತರಿಸುವಿಕೆಯಿಂದ ನಮಗೆ ಯಾವ ಆಕೃತಿ ದೊರೆಯುತ್ತೆ? ವೃತ್ತ. ಶಂಕುವಿನಾಕೃತಿಯ ಐಸ್ ಕ್ರೀಮ್. ಇಲ್ಲಿ ನೋಡಿ, ಇದನ್ನು ನಾವು ಶಂಕುವಿನಾಕೃತಿಯ ಐಸ್ ಕ್ರೀಮ್ ಅಂತ ಭಾವಿಸೋದಾದರೆ ಇದನ್ನು ನಾವು ಈ ರೀತಿ ಕತ್ತರಿಸುವಿಕೆಯಿಂದ ನಾವು ಈ ರೀತಿ ನೀಳವಾಗಿ ಅಥವಾ ಲಂಬವಾಗಿ ಕತ್ತರಿಸುವಿಕೆಯಿಂದ ನಮಗಿಲ್ಲಿ ತ್ರಿಭುಜ ಆಕೃತಿ ಸಿಗತ್ತೆ. ಹಾಗೆಯೇ ನಾವಿದನ್ನು ಈ ರೀತಿ ಅಡ್ಡವಾಗಿ ಕತ್ತರಿಸುವಿಕೆಯಿಂದ ನಮಗೆ ಯಾವ ಆಕೃತಿ ಸಿಗತ್ತೆ? ಇಲ್ಲಿ ಹೌದು, ವೃತ್ತವನ್ನು ನಾವಿಲ್ಲಿ ಪಡೆಯುತ್ತೇವೆ. ಆತ್ಮೀಯರೇ, ಈ ಅಭ್ಯಾಸ ತುಂಬಾ ಚಿಕ್ಕದು. ನಿಮಗೆ ಇದರಲ್ಲಿ ಏನಾದರೂ ಇನ್ನೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.